ಅರಿಶಿಣ ಮೊದಲಿಗೆ ಕಂಡು ಬಂದಿದ್ದು ದಕ್ಷಿಣ ಏಷ್ಯಾದಲ್ಲಿ. ಅರಿಶಿಣವು ಶುಂಠಿ ಜಾತಿಗೆ ಸೇರಿದ್ದು. ಅದರಲ್ಲೂ ನಮ್ಮ ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತಾರೆ. 4000 ವರ್ಷಗಳ ಹಿಂದೆಯೇ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಅರಿಶಿಣದ ಉಲ್ಲೇಖವನ್ನು ಮಾಡಿದ್ದರು. ಇದು ಆಹಾರ, ಧಾರ್ಮಿಕ ವಿಧಿಗಳಲ್ಲಿ ಮತ್ತು ಬಣ್ಣಕ್ಕಾಗಿ ಬಳಸಲಾಗುತ್ತದೆ. ಮತ್ತು ಚೈನೀಸ್ ಇದನ್ನ ಆಸ್ ಅ ಮೆಡಿಸಿನ್ ಯೂಸ್ ಮಾಡ್ತಾರೆ. ವೆಸ್ಟರ್ನ್ ವರ್ಲ್ಡ್ಗೆ ಇದನ್ನ ಮೊದಲಿಗೆ ಪರಿಚಯ ಮಾಡಿದ್ದು ಯಾರು ಅಂತಂದ್ರೆ ಅರಬ್ ಟ್ರೇಡರ್ಸ್. ಇದನ್ನ ಯಥೇಚ್ಛವಾಗಿ ಬಳಸೋದಕ್ಕೆ ಕಾರಣ ಇದರಲ್ಲಿರುವ ಆಕ್ಟಿವ್ ಕಾಂಪೌಂಡ್ ಕರ್ಕ್ಯುಮಿನ್ ಅನ್ನೋದು. ಇನ್ನು ಅದರ ಉಪಯೋಗಗಳನ್ನು ನೋಡೋದಾದರೆ, ಹಸಿ ಅರಿಶಿಣದ ನುಚ್ಚು 2 ಸ್ಪೂನ್, 30 ತುಳಸಿ ದಳ, 15 ಕರಿಮೆಣಸು, 1 ಲೀಟರ್ ನೀರಲ್ಲಿ ಕುದಿಸಿ 50 ml ಬೆಳಿಗ್ಗೆ 50 ml ರಾತ್ರಿ ಕುಡಿತಾ ಬಂದ್ರೆ ಕ್ಯಾನ್ಸರ್ಗೆ ದಿ ಬೆಸ್ಟ್ ಕೀಮೋಥೆರಪಿಯಾಗಿ ಕೆಲಸ ಮಾಡುತ್ತೆ. ಹಸಿ ಅರಿಶಿಣದ ಪೇಸ್ಟ್ ಅನ್ನು ಗಾಯದ ಮೇಲೆ ಹಾಕಿದ್ರೆ ಬೇಗ ವಾಸಿಯಾಗುತ್ತೆ. ಮತ್ತು ಇದರಲ್ಲಿರುವಂತಹ ಕರ್ಕ್ಯುಮಿನ್ ಎನ್ನುವುದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಆಂಟಿ ಮ್ಯೂಟೋಜೆನಿಕ್ ಅಂಡ್ ಆಂಟಿಸೆಪ್ಟಿಕ್ ಆಗಿರುತ್ತದೆ. ಅರಿಶಿಣ ಇಮ್ಯುನಿಟಿ ಬೂಸ್ಟರ್, ಬ್ಲಡ್ ಪ್ಯೂರಿಫೈಯರ್ ಮತ್ತು ಡೈಜೆಷನ್ಗೆ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುವಂತ ಶಕ್ತಿ ಅದರಲ್ಲಿದೆ. ಮತ್ತು ಇದು ಸ್ಪಿರಿಚುವಲಿ ನಾವು ನೋಡೋದಾದ್ರೆ ಸಪ್ತಧಾತು ಮತ್ತು ತ್ರಿದೋಷ ನಾಶಕ ಅಂದ್ರೆ ವಾತ, ಪಿತ್ತ, ಕಫ ಈ 3 ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. 160ಕ್ಕೂ ಹೆಚ್ಚು ಡಿಸೀಸ್ ಪ್ರಾಬ್ಲಮ್ ಅನ್ನು ರೂಟ್ ಇಂದ ತೆಗೆದುಹಾಕುವಂತ ಶಕ್ತಿ ಈ ಅರಿಶಿಣಕ್ಕಿದೆ. ವೆರಿಕೋಸ್ ವೇನ್ಸ್, ಸ್ಕಿನ್ ಮೇಲೆ ಲೇಪನ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಾಗುತ್ತೆ.